ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನ್ ಸೆಲೆಕ್ಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಆಫೀಸ್ ಅಸಿಸ್ಟೆಂಟ್ ಹಾಗೆ ವಿವಿಧ ಹುದ್ದೆಗಳು ಖಾಲಿ ಇವೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಾಯಿತು. ಒಟ್ಟು ನಿಮಗೆ 13,000ಕ್ಕೂ ಹೆಚ್ಚು ವೇಕೆನ್ಸೀಸ್ ಅನ್ನೋದು ಖಾಲಿ ಇವೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತೀರಾ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬಗ್ಗೆ ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಹುದ್ದೆಗೆ ನೀವು ಸೆಪ್ಟೆಂಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕು ಒಳಗಡೆ ನೀವು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಕೂಡ ಸೇಮ್ ಡೇಟ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದು ನವೆಂಬರ್ ಮಂತ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಆ ಎಕ್ಸಾಮ್ ಬಂದು ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ಮಂತ್ನಲ್ಲಿ ಇರುತ್ತೆ. ಹಾಗೆ ಆನ್ಲೈನ ಮೇನ್ ಎಕ್ಸಾಮಿನೇಷನ್ ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಇರುತ್ತೆ. ಇನ್ನು ಅದರ ರಿಸಲ್ಟ್ ಬಂದು ನಿಮಗೆ ಡಿಸೆಂಬರ್ ಅಥವಾ ಜನವರಿ ಮಂತ್ನಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ನು ಮೇನ್ ಎಕ್ಸಾಮ್ಗೆ ಬೇಕಾಗಿರೋಂಥ ಕಾಲ್ ಲೆಟರ್ ಅಂದರೆ ಎಕ್ಸಾಮಿನೇಷನ್ ಬೇಕಾಗಿರೋಂಥ ಆಲ್ ಟಿಕೆಟ್ ಬಂದು ನಿಮಗೆ ಡಿಸೆಂಬರ್ ಅಥವಾ ಜನವರಿ ಮಂತಲ್ಲಿ ಸಿಗುತ್ತೆ. ಇನ್ನು ಎಕ್ಸಾಮ್ ಬಂದು ಡಿಸೆಂಬರ್ ಅಥವಾ ಫೆಬ್ರವರಿಯಲ್ಲಿ ಇರುತ್ತೆ. ಹಾಗೆ ಮೇನ್ ಎಕ್ಸಾಮ್ ಬಂದು ಸ್ಕೇಲ್ 1, 2, 3ಗೆ ಜನವರಿ ಮಂತ್ನಲ್ಲಿ ನಿಮಗೆ ರಿಸಲ್ಟ್ ಇರುತ್ತೆ. ಇನ್ನು ಇಂಟರ್ವ್ಯೂ ಬಂದು ನಿಮಗೆ ಜನವರಿ ಮಂತ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಕಾಂಡಕ್ಟ್ ಆಫ್ ಇಂಟರ್ವ್ಯೂ ಬಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಇರುತ್ತೆ. ಜಾಬ್ ಅಲಾಟ್ಮೆಂಟ್ ಬಂದು ನಿಮಗೆ ಫೆಬ್ರವರಿ ಅಥವಾ ಮಾರ್ಚ್ ಮಂತ್ನಲ್ಲಿ ನಿಮಗೆ ಜಾಬ್ ಅಲಾಟ್ಮೆಂಟ್ ಅನ್ನೋದು ಮಾಡ್ತಾರೆ. ನಿಮಗೆ ಒಟ್ಟು ಇದರಲ್ಲಿ 60+ ವೇಕೆನ್ಸೀಸ್ ಪೇಜಸ್ ಅನ್ನೋದು ಇದ್ದು ಫುಲ್ ಲೆಂತ್ ವಿಡಿಯೋ ಬರುತ್ತೆ. ಸೊ ಹಾಗಾಗಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಮೇನ್ ಇಂಪಾರ್ಟೆಂಟ್ ಸ್ಕೇಲ್ 1ನ ಆಫೀಸ್ ಅಸಿಸ್ಟೆಂಟ್ಗೆ ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆ ಫೇಸ್ 2 ಪ್ರಿಲಿಮಿನರಿ ಆಗಿ ಮೇನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಇನ್ನು ಗ್ರೂಪ್ ಬಿ ವೇಕೆನ್ಸೀಸ್ ಇದಾಗಿದ್ದು ಆಫೀಸ್ ಅಸಿಸ್ಟೆಂಟ್ಗೆ 18ರಿಂದ 28 ವರ್ಷದೊಳಗಡೆ ಇರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 1997ಇಂದ ಹಿಡಿದು 2007 ಒಳಗಡೆ ಹುಟ್ಟಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ 18ರಿಂದ 30 ವರ್ಷ, ಮ್ಯಾನೇಜರ್ಗೆ 21ರಿಂದ 32 ವರ್ಷ, ಗ್ರೂಪ್ ಎ ಹುದ್ದೆಯಾದ ಸ್ಕೇಲ್ 3ಗೆ ಸೀನಿಯರ್ ಮ್ಯಾನೇಜರ್ಗೆ 21ರಿಂದ 40 ವರ್ಷದ ಒಳಗಡೆ ಇರುವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಪ್ಲಸ್ ಏಜ್ ರಿಲೇಷನ್ ಕೂಡ ಸಿಗ್ತಾಯಿದ್ದು SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, PWBD ಕ್ಯಾಟಗರಿಗೆ 10 ಇಯರ್ಸ್. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಮ್ಯಾಕ್ಸಿಮಮ್ 50 ವರ್ಷದವರೆಗೂ ರಜ್ ರಿಲೇಷನ್ ನೀಡ್ತಾ ಇದ್ದಾರೆ. ಅದು ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗಾದರೆ 5 ಇಯರ್ಸ್ವರೆಗೂ ಇದೆ. ಹಾಗೆ ವಿಂಡೋಸ್ ಹಾಗೆ ಡೈವರ್ಸ್ ವುಮೆನ್ ಲೀಗಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ ಮತ್ತು ನಾಟ್ ರಿಮ್ಯಾರಿಡ್ ಇಂಥ ಕ್ಯಾಟಗರಿಯವರಿಗೆ 35 to 40 ಇಯರ್ಸ್ವರೆಗೂ ಏಜ್ ರಿಲೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಹಾಗೆ ಈ ಹುದ್ದೆಗೆ PWBD ಕ್ಯಾಟಗರಿ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು ಹಾಗೆ ರಿಸರ್ವೇಷನ್ ಕೂಡ ಈ ಕ್ಯಾಟಗರಿಗೆ ಇದ್ದಾವೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಎಲಿಜಿಬಿಲಿಟಿ ಅಂದರೆ ಕ್ವಾಲಿಫಿಕೇಷನ್ ನೋಡೋದಾದರೆ ಮೊದಲನೇದಾಗಿ ಆಫೀಸ್ ಅಸಿಸ್ಟೆಂಟ್ಗೆ ಈ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಸಾಕು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು ಜೊತೆಗೆ ನಿಮಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ತಿಳಿದಿರಬೇಕಾಗುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ, ಅಂದರೆ ವರ್ಕಿಂಗ್ ಗೊತ್ತಿರಬೇಕಾಗುತ್ತೆ. ಇನ್ನು ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಈ ಹುದ್ದೆಗೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರಿಕಲ್ಚರ್, ಫಾರೆಸ್ಟರಿ, ಅನಿಮಲ್ ಹೀಗೆ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಇದಕ್ಕೂ ಕೂಡ ಲೋಕಲ್ ಲ್ಯಾಂಗ್ವೇಜ್ ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಇನ್ನು ಸ್ಕೇಲ್ 2 ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಜೊತೆಗೆ ವಿತ್ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರುವಂಥವ್ರು
ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟರಿ, ಅನಿಮಲ್ ಹಸ್ಬೆಂಡರಿ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು ಅಪ್ಲೈ ಮಾಡೋದಾಯಿತು. ಜೊತೆಗೆ ಇದಕ್ಕೆ 2 ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಫೈನಾನ್ಷಿಯಲ್ ಇನ್ಸ್ಟ್ರಕ್ಷನಲ್ಲಿ ನಿಮಗೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಇನ್ನು ಸ್ಕೇಲ್ 2 ಸ್ಪೆಷಲೈಸೇಷನ್ ಆಫೀಸರ್ಗೆ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಜೊತೆಗೆ ವಿತ್ 50% ಪಾಸ್ ಆಗಿರೋಂಥವ್ರು. ಇದರಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ಯಾವುದರಲ್ಲಾದರೂ ಒಂದು ಮಾಡಿರಬೇಕಾದ್ರೆ ಜೊತೆಗೆ 1 ಇಯರ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಆದ C++, ಜಾವಾ, VB, VC, OCP ಗೊತ್ತಿರಬೇಕಾಗುತ್ತೆ. ಇನ್ನು ಚಾರ್ಟರ್ಡ್ ಅಕೌಂಟ್ಗೆ ಕೂಡ ಚಾರ್ಟರ್ಡ್ ಅಕೌಂಟ್ ಮುಗಿಸಿರ್ಬೇಕಾಗಿದ್ದು 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಲಾ ಆಫೀಸರ್ಗೆ ಕೂಡ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಲಾ ಆಫೀಸರ್ಗೆ ಬಂದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇದರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಟ್ರೆಜರಿ ಮ್ಯಾನೇಜ್ಮೆಂಟ್ಗೆ ಇದಕ್ಕೆ CA ಅಥವಾ MBA ಮಾಡಿರಬೇಕಾಗುತ್ತೆ ಪ್ಲಸ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಮಾರ್ಕೆಟಿಂಗ್ ಆಫೀಸರ್ಗೆ ಇದಕ್ಕೆ MBA ಇನ್ ಮಾರ್ಕೆಟಿಂಗ್ ಮಾಡಿರಬೇಕು ಪ್ಲಸ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಅಗ್ರಿಕಲ್ಚರ್ ಆಫೀಸರ್ಗೆ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಗ್ರಿಕಲ್ಚರಲ್ಲಿ. ಹಾಗೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ವಿತ್ 50% ಪಾಸ್ ಆಗಿರಬೇಕಾಗುತ್ತೆ. ಇನ್ನು ಸೀನಿಯರ್ ಮ್ಯಾನೇಜರ್ಗೆ ಇದಕ್ಕೆ ಬಂದು 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ಮತ್ತು ಬ್ಯಾಚುಲರ್ ಡಿಗ್ರಿ ಡಿಪ್ಲೊಮೊ ಇನ್ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟರಿ, ಅನಿಮಲ್ ಹಸ್ಬೆಂಡರಿ, ವೆಟಿನರಿ ಸೈನ್ಸ್ ಇದರಲ್ಲಿ ಯಾವುದಾದ್ರು ಒಂದು ಡಿಗ್ರಿ ಮಾಡಿದರೆ ಸಾಕು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಅಪ್ಲೈ ಮಾಡೋಂಥವ್ರಿಗೆ ಗುಡ್ ಕ್ರೆಡಿಟ್ ಸ್ಕೋರ್ ಇಷ್ಟೇ ಇರಬೇಕಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಆಫೀಸನ್ನು ಸ್ಕೇಲ್ 1, 2, 3 ಇವರಿಗೆ ಬಂದು 175 ರೂಪಾಯಿ ಇರುತ್ತೆ. ಅದು ಬಂದು SC, ST, PWBD ಕ್ಯಾಟಗರಿಗೆ ಇರುತ್ತೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿಗೆ ಬಂದು 250 ರೂಪಾಯಿ ಇರುತ್ತೆ. ಇನ್ನು ಆಫೀಸ್ ಅಸಿಸ್ಟೆಂಟ್ಗೆ ಇದಕ್ಕೂ ಕೂಡ 175 ಬಂದು ಯಾರ್ಯಾರಿಗೆ ಅಂದರೆ SC, ST, PWBD, ESM ಹಾಗೆ DESM ಈ ಕ್ಯಾಟಗರಿಗೆ ಮಾತ್ರ 175 ಇರುತ್ತೆ. ಇನ್ನು ಎಲ್ಲ ಕ್ಯಾಟಗರಿಗೆ ಕೂಡ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನೋದಿರುತ್ತೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಫಸ್ಟ್ನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಟೋಟಲ್ 80 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ರೀಸನಿಂಗ್ ಆಗಿ ಅಬಿಲಿಟಿ ಬಗ್ಗೆ ಇರುತ್ತೆ. ಸ್ಕೇಲ್ 1ಗೂ ಕೂಡ ಸೇಮ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಟೋಟಲ್ 5 ಸಬ್ಜೆಕ್ಟಲ್ಲಿ ಇದು ರೀಸನಿಂಗ್, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ನ್ಯೂರೋಮೆಡಿಕಲ್ ಅಬಿಲಿಟಿ. ಇದರಲ್ಲಿ ಬಂದು ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಇದು 2 ಅವರ್ಸ್ ನಿಮಗೆ ಟೈಮ್ ಇರುತ್ತೆ. ಸ್ಕೇಲ್ 1ಗೂ ಕೂಡ ಸೇಮ್ ಇರುತ್ತೆ. ಹಾಗೆ ವರ್ಷನ್ ಆಫ್ ಟೆಸ್ಟ್ ಅಂದರೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ನ ಬಗ್ಗೆ ಇಲ್ಲಿ ಆಲ್ಮೋಸ್ಟ್ ನೀಡಿದ್ದಾರೆ. ಆಂಧ್ರ ಪ್ರದೇಶನಲ್ಲಿ ಇಂಗ್ಲೀಷ್, ಹಿಂದಿ ಹಾಗೆ ತೆಲುಗು ಗೊತ್ತಿರಬೇಕಾಗುತ್ತೆ. ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಪ್ಲಸ್ ಹಿಂದಿ, ಇಂಗ್ಲೀಷ್ ಗೊತ್ತಿರಬೇಕಾಗುತ್ತೆ. ಕಾಮನ್ ಆಗಿ ಹಿಂದಿ, ಇಂಗ್ಲೀಷ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕರ್ನಾಟಕದಲ್ಲಿ ಬಂದು ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಕೂಡ ಗೊತ್ತಿರೋವಂಥವ್ರು ಇದು ಮಾಡಬೇಕಾಗಿರುತ್ತೆ. ಇನ್ನು ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ಗೆ ಇದಕ್ಕೂ ಕೂಡ 200 ಮಾರ್ಕ್ಸ್ಗೆ ಟೋಟಲ್ ಮಾರ್ಕ್ಸ್ಗೆ ಇದ್ದು 2 ಅವರ್ಸ್ ಟೈಮ್ ಇರುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ಮೇನ್ ಎಕ್ಸಾಮಿನೇಷನ್ ಬಂದು 200 ಮಾರ್ಕ್ಸ್ಗೆ ಇದ್ದು 2 ಅವರ್ಸ್ ನಿಮಗೆ ಟೈಮ್ ಇರುತ್ತೆ. ಸಬ್ಜೆಕ್ಟ್ ಕೂಡ ಎಲ್ಲದಕ್ಕೂ ಸೇಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಿಟ್ಟು ಮೇನ್ ಎಕ್ಸಾಮಿನೇಷನ್ ಸಪ್ರೇಟ್ ಇರುತ್ತೆ. ಯಾರು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ ಮತ್ತು ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರೋ ಅಂಥವ್ರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಮೇನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇನ್ನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ನಿಮಗೆ SC, ST ಕ್ಯಾಟಗರಿಗೆ ಆದರೆ 35 ಮಾರ್ಕ್ಸ್ ಆಗುತ್ತೆ. SC, ST, OBC ಕ್ಯಾಟಗರಿಗಾದರೆ ಇನ್ನುಳಿದ ಎಲ್ಲ ಕ್ಯಾಟಗರಿಗೆ ಬಂದು 40% ಮಾರ್ಕ್ಸ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕೂಡ ಡಿಡಕ್ಟ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಇನ್ನು ಐಡೆಂಟಿಫೈ ವೆರಿಫಿಕೇಷನ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬಂದು ಬಯೋಮೆಟ್ರಿಕ್ ವೆರಿಫಿಕೇಷನ್ ಇರುತ್ತೆ,
ಡ್ರೈವಿಂಗ್ ಲೈಸೆನ್ಸ್ ವೆರಿಫಿಕೇಷನ್ ಇರುತ್ತೆ. ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀನಿ ನೋಡಿ, ಒಂದು ನಿಮಿಷ. ಡಾಕ್ಯುಮೆಂಟ್ ಬಂದು ನೀವು ಅಪ್ಲೋಡ್ ಮಾಡೋ ಸಮಯದಲ್ಲಿ ನಿಮ್ಮ ಫೋಟೋ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹಾಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, 10th ಅಥವಾ ಈಕ್ವಲೆಂಟು ಸರ್ಟಿಫಿಕೇಟ್, ಹಾಗೆ ಸರ್ಟಿಫಿಕೇಟ್ ಅಥವಾ UDI ಕಾರ್ಡ್ ಸರ್ಟಿಫಿಕೇಟ್ ಆಸ್ ಮೆನ್ಷನ್ಡ್ ಅಟ್ ಕ್ಲೋಸ್ JA ಎಲಿಜಿಬಲ್ ಕ್ಯಾಂಡಿಡೇಟ್, ಮತ್ತು ಹಾಗೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿತ್ ನಿಮ್ಮ ಫೋನಲ್ಲೇ ನೀವು ಫೋಟೋ ತೊಗೊಂಡು ಅಪ್ಲೋಡನ್ನು ಮಾಡಬೇಕಾಗುತ್ತೆ, ಆಗಲೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಸಮಯದಲ್ಲಿ. ಹಾಗೆ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಫೋಟೋಸ್ ಎಲ್ಲ ಕ್ಲಾರಿಟಿಗೆ ಇರೋಕ್ಕೋಸ್ಕರ ನೀವು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ ಇದು ಮಾಡಬೇಕಾಗುತ್ತೆ. ಹಾಗೆ ಮಾಡಿಫಿಕೇಷನ್ ಅಥವಾ ಕರೆಕ್ಷನ್ ಏನಾದರೂ ಇದ್ದರೆ ನೀವು ಅಪ್ಲೋಡ್ ಮಾಡೋಂಥ ಅಪ್ಲಿಕೇಶನಲ್ಲಿ ಫಸ್ಟರಲ್ಲಿ ಬಂದು SC ST PWBD ಕ್ಯಾಟಗರಿ ಇರುತ್ತೆ. ಎರಡನೇದರಲ್ಲಿ ಬಂದು ಜನರಲ್ EWS OBC ಈ ಕ್ಯಾಟಗರಿ ಕೂಡ ಅಪ್ಲಿಕೇಶನ್ನ ಏನಾದರೂ ಕರೆಕ್ಷನ್ ಮಾಡಬೇಕಿದ್ರೆ ಚೇಂಜ್ ಮಾಡ್ಬೋದೇ ಇರುತ್ತೆ. ಇನ್ನು ವೇಕೆನ್ಸೀಸ್ ಬಂದು ನಿಮಗೆ ಆಫೀಸ್ ಅಸಿಸ್ಟೆಂಟ್ಗೆ ಬಂದು ನಿಮಗೆ ಟೋಟಲಾಗಿ ನಾನು ಕರ್ನಾಟಕದಲ್ಲಿ ಹೇಳ್ತೀನಿ, ಬೇರೆ ಇನ್ನೆಲ್ಲ ಸ್ಟೇಟಲ್ಲಿ ವೀಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಅಥವಾ ವೀಡಿಯೋ ನೋಟಿಫಿಕೇಷನ್ ಬೇಕಂದರೆ ಉದಯ ನೋಟಿಫಿಕೇಷನ್ ಕೂಡ ಕಳಿಸ್ಕೊಡ್ತೀನಿ ನಿಮಗೆ. ಕರ್ನಾಟಕದಲ್ಲಿ ನಿಮ್ಮ ಟೋಟಲ್ 800 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದು ಟೋಟಲ್ ವೇಕೆನ್ಸೀಸ್. ಇದರಲ್ಲಿ PWBD ಸಪ್ರೇಟ್ ಇರುತ್ತೆ. ಇನ್ನು ಸ್ಕೇಲ್ 1 ಆಫೀಸರ್ಗೆ ಇದರಲ್ಲೂ ಬಂದು ಕರ್ನಾಟಕದವ್ರಿಗೆ 500 ವೇಕೆನ್ಸೀಸ್ ಖಾಲಿ ಇರುತ್ತೆ. ಕರ್ನಾಟಕಕ್ಕೆ ಬಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇನ್ನು ಸ್ಕೇಲ್ 2ಗೆ ಬಂದು ಟೋಟಲ್ 75 ವೇಕೆನ್ಸೀಸ್. ಸ್ಕೇಲ್ 2 IT ಡಿಪಾರ್ಟ್ಮೆಂಟ್ಗೆ ಬಂದು 10 ವೇಕೆನ್ಸೀಸ್. ಸ್ಕೇಲ್ 2 CA ಅಂದರೆ ಚಾರ್ಟರ್ಡ್ ಅಕೌಂಟ್ಗೆ ಬಂದು 1 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಸ್ಕೇಲ್ 2 ಲಾ ಆಫೀಸರ್ಗೆ ಬಂದು 5 ವೇಕೆನ್ಸೀಸ್ ಖಾಲಿ ಇರುತ್ತೆ, ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು. ಸ್ಕೇಲ್ 2 ಟ್ರೆಜರಿ ಮ್ಯಾನೇಜರ್ಗೆ ಕರ್ನಾಟಕದಲ್ಲಿ 0 ವೇಕೆನ್ಸೀಸ್. ಯಾವ ವೇಕೆನ್ಸೀಸ್ ಇರೋದಿಲ್ಲ. ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರ್ಗೆ ಬಂದು ಇದಕ್ಕೂ ಕೂಡ ಯಾವುದೇ ವೇಕೆನ್ಸೀಸ್ ಅನ್ನೋದು ಇರೋದಿಲ್ಲ. ಅಗ್ರಿಕಲ್ಚರ್ ಆಫೀಸರ್ಗೆ ಬಂದು ಇದಕ್ಕೆ 34 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಸ್ಕೇಲ್ 3 ಸೀನಿಯರ್ ಆಫೀಸರ್ಗೆ ಬಂದು ಇದರಲ್ಲಿ ಇದಕ್ಕೂ ಕೂಡ ಯಾವ ವೇಕೆನ್ಸೀಸ್ ಅನ್ನೋದು ಖಾಲಿ ಇರೋದಿಲ್ಲ, ಯಾವ ಕ್ಯಾಟಗರಿಗೂ ಇರೋದಿಲ್ಲ. ಸೊ ಇನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಬಂದು ನಿಮಗೆ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಮೇನ್ ಎಕ್ಸಾಮಿನೇಷನ್ಗೆ ಕೂಡ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ಲೇಸಸಲ್ಲಿ ನಿಮಗೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಇರುತ್ತೆ. ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಾವು ವೀಡಿಯೋಸ್ ನೋಡ್ತಾರಿ, ಸಪೋರ್ಟ್ ಮಾಡ್ತಾರಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ, ಬಾಯ್.